ನಾವಿದೀವತ್ತು ಮೈಸೂರಿನ ಅರಮನೆಯ ಮುಂದ್ಗಡೆ. ಮೈಸೂರು ಮಹಾನಗರ ಪಾಲಿಕೆಯವರು ಸ್ವಚ್ಛತಾ ಓಟವನ್ನು ಏರ್ಪಡಿಸಿದ್ದಾರೆ. ಸುಮಾರು 1000ಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯವರು ಏರ್ಪಡಿಸಿರೋದು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಈ ಒಂದು ಮ್ಯಾರಥಾನ್ ಏರ್ಪಡಿಸಿದ್ದಾರೆ. 3 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಇದೆ. ಕ್ಯಾಶ್ ಪ್ರೈಸ್ ಕೂಡ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಮ್ಯಾರಥಾನ್. ನಾವು ಕೂಡ ನಿನ್ನೆ ರಿಜಿಸ್ಟರ್ ಮಾಡಿದ್ವಿ. ಸೊ 6 o'clock ಬಂದ್ವಿ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಟಿ ಶರ್ಟ್ ಮತ್ತೆ ಕ್ಯಾಪ್ ನ ಕೊಟ್ಟಿದ್ದಾರೆ. ನಾನು ಮತ್ತೆ ನನ್ನ ವೈಫ್ ಇಬ್ರು ಬಂದಿದ್ವಿ. ಹಾಯ್ ಮೇಡಮ್, ನನ್ನ ಕಸಿನ್ ಕೂಡ ಬಂದಿದ್ದಾಳೆ. ಸ್ವಚ್ಛತೆ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆಯವರು ಇವತ್ತು ಈ ಮ್ಯಾರಥಾನ್ನ ಏರ್ಪಡಿಸಿದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು 60-65 ವರ್ಷ ವಯೋವೃದ್ಧರವರೆಗೂ ಕೂಡ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ರು. ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಇವತ್ತಿನ ಮ್ಯಾರಥಾನ್ನಲ್ಲಿ 10 ಕಿಲೋಮೀಟರು ಮೇಲ್ ಫಿಮೇಲ್ ಕ್ಯಾಟಗರಿ, 5 ಕಿಲೋಮೀಟರ್ಸು ಮೇಲ್ ಮತ್ತು ಫಿಮೇಲ್ ಕ್ಯಾಟಗರಿ ಮತ್ತು 3 ಕಿಲೋಮೀಟ್ರು ಮೇಲ್ ಫಿಮೇಲ್ ಕ್ಯಾಟಗರಿನ ಬೇರೆ ಬೇರೆ ಕ್ಯಾಟಗರಿ ಏರ್ಪಡಿಸಿದ್ರು. ಎಲ್ಲ ಕ್ಯಾಟಗರಿಗಳಿಗೂ ಫಸ್ಟ್ ಪ್ರೈಸ್ 10,000 ಕೊಡ್ತಾ ಇದ್ದಾರೆ, ಸೆಕೆಂಡ್ ಪ್ರೈಸು 5,000 ಮತ್ತು ಥರ್ಡ್ ಪ್ರೈಸ್ 3,000 ಬಹುಮಾನನ ಕೊಡ್ತಾ ಇದ್ದಾರೆ. ಸೊ ಇವತ್ತು ಯಾರ್ಯಾರು ಫಸ್ಟ್ ಬರ್ತಾರೆ ಅಂತ ನೋಡೋಣ. ನಾನಂತೂ ಪ್ರಾಕ್ಟೀಸ್ ಮಾಡಿಲ್ಲ, ತುಂಬ ದಿನ ಆಯಿತು ರನ್ನಿಂಗ್ ಎಲ್ಲ ಮಾಡಿ. ಡೈಲಿ ಇವಾಗ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಲ್ಲ, ತುಂಬ ಡ್ಯೂಟೀಸ್ ಇರುತ್ತೆ. ಡ್ಯೂಟಿ ಶೆಡ್ಯೂಲ್ ತುಂಬ ಬ್ಯುಸಿ ಇರೋದ್ರಿಂದ ಮಧ್ಯೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಫಿಟ್ನೆಸ್ ಮಾಡ್ತಾ ಇರ್ತೀವಿ. ನೋಡೋಣ. ಇವತ್ತು ನಾನು 5 ಕಿಲೋಮೀಟ್ರಿಗೆ ರಿಜಿಸ್ಟರ್ ಮಾಡಿಸಿದ್ದೀನಿ. 10 ಕಿಲೋಮೀಟರ್ ಮಾಡಿಸ್ಬೇಕಿತ್ತು. ಶೂ ಎಲ್ಲ ತಂದಿರಲಿಲ್ಲ, ಪೂನಾದಲ್ಲೇ ಇದೆ ಶೂಸ್ ಎಲ್ಲ, ರನ್ನಿಂಗ್ ಶೂಸ್ ಎಲ್ಲ. ಸೊ ಒಂದು ಓಲ್ಡ್ ಶೂ ಇತ್ತು ಮನೆಯಲ್ಲಿ, ಹಾಗಾಗಿ 5 ಕಿಲೋಮೀಟರ್ ಅಷ್ಟೇ ರಿಜಿಸ್ಟರ್ ಮಾಡಿದ್ದೀನಿ. ನೋಡೋಣ, ಇವತ್ತು ಫುಲ್ ಎಫರ್ಟ್ ಹಾಕಿ ಓಡ್ತೀನಿ. ಎಷ್ಟು ಟೈಮ್ ಬರುತ್ತೆ ಚೆಕ್ ಮಾಡೋಣ. ಇವತ್ತು ಸ್ವಚ್ಛತೆ ಅಂದರೆ ಅದು ಕೇವಲ ಸರ್ಕಾರದ ಕೆಲಸ ಅಲ್ಲ, ಅದು ನಮ್ಮೆಲ್ಲರ ಹೊಣೆ. ರಸ್ತೆ ಮೇಲೆ ಕಸ ಹಾಕೋದು ಸ್ಟೈಲ್ ಅಲ್ಲ, ಕ್ಲೀನ್ ಇರೋದು ರಿಯಲ್ ಸ್ವ್ಯಾಗು. ಸ್ವಚ್ಛತೆಗೆ ಇನ್ನೊಂದು ಹೆಸರೇ ನಮ್ಮ ಮೈಸೂರು. ಪ್ರತಿ ವರ್ಷವೂ ಓವರ್ ಆಲ್ ಇಂಡಿಯಾ ಕ್ಲೀನೆಸ್ಟ್ ಸಿಟಿ ಆಫ್ ದ ಇಂಡಿಯಾ ಅಂತ ಒಂದು ಕಾಂಪಿಟೇಷನ್ ಮಾಡ್ತಾರೆ. ನಮ್ಮ ಮೈಸೂರು ಪ್ರತಿ ವರ್ಷ ಫಸ್ಟ್ ಇಲ್ಲ ಸೆಕೆಂಡ್ ಪ್ಲೇಸಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಏನಂದರೆ ನಮ್ಮ ನಾಗರಿಕರು. ನಾವು ಎಷ್ಟು ನಮ್ಮ ಪರಿಸರದ ಕಾಳಜಿ ಮತ್ತು ಸ್ವಚ್ಛತೆ ಬಗ್ಗೆ ಒಂದು ಕಾಳಜಿನ ವಹಿಸ್ಕೊಂಡು ನಮ್ಮ ಸಿಟಿನ ಕ್ಲೀನಾಗಿ ಇಡ್ತೀವಿ. ಅದೇ ಥರ ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಇದು ನಮ್ಮ ನಾಗರಿಕರ ಕೆಲಸ, ಇದು ಸರ್ಕಾರದ ಕೆಲಸ ಅಲ್ಲ. ಸರ್ಕಾರದವರು ಎಷ್ಟು ಅಂತ ಮಾಡ್ತಾರೆ, ಅವರು ಯೋಜನೆಗಳನ್ನ ತರ್ತಾರೆ. ಸರ್ಕಾರಕ್ಕೆ ಕೋಆಪರೇಟ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ. ವಾರ್ಮ್ ಅಪ್ ಮಾಡ್ತಾ ಇದ್ದೆ, ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು. ಸುಮಾರು ದಿನ ಆಗಿತ್ತು ರನ್ನಿಂಗ್ ಎಲ್ಲ ಮಾಡಿರಲಿಲ್ಲ. ಇವಾಗ 15 ಡೇಸ್ ಬ್ಯಾಕು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫಿಸಿಕಲ್ ಟೆಸ್ಟ್ ಆಗಿತ್ತು. ಅದರಲ್ಲಿ 5 ಕಿಲೋಮೀಟರ್ಸ್ ರನ್ ಮಾಡಿದ್ದೆ. ಅದರಲ್ಲೂ ಕೂಡ 22 ಮಿನಿಟ್ಸ್ ಬಂದಿತ್ತು ಟೈಮಿಂಗು 5 ಕಿಲೋಮೀಟರ್ಸ್ದು. ನೋಡೋಣ ಇವತ್ತು ಎಷ್ಟು ಬರುತ್ತೆ. ಅದಕ್ಕಿಂತ ಟೈಮ್ನ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಿ ನಾನು ಪ್ರಾಕ್ಟೀಸ್ ಮಾಡಿದ್ರೆ 17-18 ಒಳಗಡೆ ಆರಾಮಾಗಿ ನಾನು 5 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಇವಾಗ ನಾನು ರನ್ನಿಂಗ್ ಮಾಡಿ ಸುಮಾರು 8-10 ತಿಂಗಳ ಟೈಮ್ ಆಗಿಬಿಟ್ಟಿದೆ. ಸೊ ಇವಾಗ ಯಾವುದೇ ಎಂಡೂರೆನ್ಸ್ ಇಲ್ಲ, ಫಿಟ್ನೆಸ್ ಇದೆ ಅಷ್ಟೇ, ಆದರೆ ಎಂಡೂರೆನ್ಸ್ ಯಾವುದಿಲ್ಲ. ನೋಡೋಣ. ಇವಾಗ ಇನ್ನೊಂದು 5 to 10 ಮಿನಿಟ್ಸಲ್ಲಿ 10K ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 5K ಇದೆ. 5K ನಾನು ರಿಜಿಸ್ಟರ್ ಮಾಡಿದ್ದೀನಿ. 5K ಓಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಫುಲ್ ಎಫರ್ಟ್ ಹಾಕ್ತೀನಿ. ಓಡೋಣ ಮೈಸೂರಿಗಾಗಿ, ಒಂದಾಗೋಣ ಸ್ವಚ್ಛತೆಗಾಗಿ ಎಂಬ ಸ್ಲೋಗನ್ನೊಂದಿಗೆ ಇವತ್ತಿನ ಮ್ಯಾರಥಾನ್ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. 10 ಕಿಲೋಮೀಟರ್ ಇವಾಗ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಲೈನಪ್ ಆಗಿದ್ದಾರೆ. ಒಳಗಡೆ ಇರೋಂಥ ಕ್ರೌಡ್ ಎಲ್ಲ 5 ಕಿಲೋಮೀಟರ್ಸ್ ಮತ್ತು 3 ಕಿಲೋಮೀಟರ್ಸ್ನವರು ಒಳಗಡೆ ಇದ್ದಾರೆ. ನೋಡಿ, ಅಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಕೂಡ ಅಲ್ಲಿ ಒಂದು ರಾರಾಜಿಸ್ತಾ ಇದೆ. ಇದು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ, ನಮ್ಮ ಕೇಸರಿ ಬಿಳಿ ಹಸಿರು ಬಾವುಟ. ನೋಡಿ, ಯಾರೋ ಒಬ್ಬರು ತಂದಿದ್ದಾರೆ ಬಾವುಟನ. ನೋಡಿ, ತುಂಬ ಖುಷಿ ಆಯಿತು. 10 ಕಿಲೋಮೀಟರ್ ಸ್ಟಾರ್ಟ್ ಆಗಿದೆ. ನೋಡಿ, ಫಸ್ಟ್ ಗ್ರೂಪ್ ಅವರು ಆಲ್ರೆಡಿ ಓಡ್ಬಿಟ್ಟಿದ್ದಾರೆ. ಇವರೆಲ್ಲ ಸ್ಲೋ ಆಗಿ ಓಡೋರು. ಯಾರು ಕಾಂಪಿಟೇಷನ್ ಲೆವೆಲಲ್ಲಿ ಓಡ್ತಾರೆ ಪ್ರೈಸ್ಗಾಗಿ, ಅವರೆಲ್ಲ ಆಲ್ರೆಡಿ ಇವಾಗ 200-300 ಮೀಟರ್ ಓಡಿರ್ತಾರೆ. ಇವರೆಲ್ಲ ಜಸ್ಟ್ ಪಾರ್ಟಿಸಿಪೇಟ್, ಅವರು ನಿಧಾನವಾಗಿ ಓಡ್ತಾ ಇದ್ದಾರೆ. ನಮ್ಮ ಮೈಸೂರಿನ ಹೆಮ್ಮೆಯ ನಾಗರಿಕರು, ಸಿಟಿಸನ್ಸ್ ಆಫ್ ದ ಮೈಸೂರು. ಖುಷಿ ಆಯಿತು ಈ ಕ್ರೌಡ್ನ ನೋಡಿ. ನಾವು ಕೂಡ 5:45ಗೆ ರೀಚ್ ಆದ್ವಿ. ಇಲ್ಲಿ ಮೈಸೂರಿನ ಅರಮನೆಯ ಮುಂಭಾಗ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರೋ ಆವರಣದಿಂದ ಈ ರೇಸ್ ಸ್ಟಾರ್ಟ್ ಆಗಿದೆ. ಇವಾಗ 10 ಕಿಲೋಮೀಟರು. ಇದಾದ ನಂತರ 10 ನಿಮಿಷ ಟೈಮ್ ಗ್ಯಾಪ್ ಕೊಡ್ತಾರೆ. ಅದಾದಮೇಲೆ ನಮ್ಮದು ಸ್ಟಾರ್ಟ್ ಆಗುತ್ತೆ. 5 ಕಿಲೋಮೀಟರ್ಸ್ಗೆ ಎಷ್ಟೊಂದು ಕ್ರೌಡ್ ಇದ್ದಾರೆ ನೋಡಿ ನನ್ನ ಹಿಂದ್ಗಡೆ. ಇವರೆಲ್ಲ ಈಗ 5 ಕಿಲೋಮೀಟರ್ಸ್ ಓಡೋದಕ್ಕೆ ರೆಡಿ ಇದ್ದಾರೆ.
1 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಗೈಸ್. ಮೈಸೂರು ಸಿಟಿ ಒಳಗಡೆ ಓಡ್ತಾ ಇರೋದು. ಒಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ, ಆ ಮ್ಯಾಪ್ ಮೂಲಕನೇ ಓಡ್ತಾ ಇದ್ದೀವಿ. 4 ನಿಮಿಷ 25 ಸೆಕೆಂಡ್ಗೆ ಫಸ್ಟ್ ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಸುಸ್ತಾಗ್ತಾ ಇದೆ, ಆದರೂ ಬಿಡಲ್ಲ, ಕಂಪ್ಲೀಟ್ ಮಾಡ್ತೀನಿ. 3 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ 4ನೇ ಕಿಲೋಮೀಟ್ರ್ ಇವಾಗ ಓಡ್ತಾ ಇದ್ದೀನಿ ಗೈಸ್. ಟೈಮಿಂಗು 3 ಕಿಲೋಮೀಟ್ರದು 12 ನಿಮಿಷ 33 ಸೆಕೆಂಡ್ಗೆ ಓಡಿದ್ದೀನಿ. ಈಗ 4 ಕಿಲೋಮೀಟ್ರ್ ಇವಾಗ ಆರ್ಡಿಂಗ್ ಸರ್ಕಲ್ಗೆ 4 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ಫೈನಲಿ ದೊಡ್ಡ ಗಡಿಯಾರನ ಬಳಸ್ಕೊಂಡು ಫಿನಿಶಿಂಗ್ ಲೈನ್ ಹತ್ರ ಬಂದೆ. ಟೋಟಲ್ ಟೈಮು 21 ನಿಮಿಷ 9 ಸೆಕೆಂಡ್ಗೆ ಕಂಪ್ಲೀಟ್ ಮಾಡಿದೆ. ಪರವಾಗಿಲ್ಲ, ವಿತೌಟ್ ಪ್ರಾಕ್ಟೀಸ್ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ. ಮತ್ತು 4th ಪ್ಲೇಸಲ್ಲಿ ಕಂಪ್ಲೀಟ್ ಮಾಡಿದೆ ಗಾಯ್ಸ್. ಮೈಸೂರು DYSS ಅಥ್ಲೆಟಿಕ್ಸ್ ಟೀಮಲ್ಲಿರೋಂಥವ್ರು ಫಸ್ಟು ಸೆಕೆಂಡ್ ಥರ್ಡ್ ಬಂದರು. ಅವರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ. ನಾನು 4th ಪ್ಲೇಸ್ ಬಂದೆ. 3rd ಪ್ಲೇಸ್ ಆದರೂ ಬಂದಿದ್ದರೆ ಕ್ಯಾಶ್ ಪ್ರೈಸ್ ಆದರೂ ಸಿಕ್ತಿತ್ತು. ಸೊ ನೋ ಪ್ರಾಬ್ಲಮ್. ಮೈಸೂರಲ್ಲಿ ಬಂದು ನಾನು ಇವತ್ತಿನ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಟೈಮಿಂಗಲ್ಲಿ ಓಡಿದೆ ಅನ್ನೋ ಒಂದು ಖುಷಿ ನನಗೆ ಇದೆ. ತುಂಬಾ ಖುಷಿ ಆಯಿತು. ನಾನು ಒಂದು ಟೈಮಲ್ಲೆಲ್ಲ 5 ಕಿಲೋಮೀಟ್ರು 16 ನಿಮಿಷ 16.5 ನಿಮಿಷದಲ್ಲೆಲ್ಲ ಓಡಿದ್ದೀನಿ. ಎಲ್ಲ ಟೈಮ್ ಟು ಟೈಮ್ ಚೇಂಜಸ್ ಆಗ್ತಾ ಇರುತ್ತೆ. ಆವಾಗ ಎಂಗೇಜ್ ಇತ್ತು, ಇವಾಗ ಸ್ವಲ್ಪ ಏಜ್ ಆಗ್ತಾ ಇದೆ, ಪ್ರಾಕ್ಟೀಸ್ ಕೂಡ ಇಲ್ಲ. ಸೊ ಈಗ ಇಲ್ಲಿ ಬಂದ್ರಲ್ಲ ಅವರು 10 ಕಿಲೋಮೀಟರ್ ವಿನ್ನರು, ಅವ್ರ ಜೊತೆ ಒಬ್ಬರು ಬೈಕರ್ ಹೋದರು ನೋಡಿ. ನಮ್ಮದು 5 ಕಿಲೋಮೀಟ್ರ್ 1 ರೌಂಡ್ ಇತ್ತು, ಅವ್ರದ್ದು 2 ರೌಂಡ್ ಮುಗಿಸ್ಕೊಂಡು ಇವಾಗ 10 ಕಿಲೋಮೀಟ್ರು ಕಂಪ್ಲೀಟ್ ಆಯಿತು. ಇನ್ನು 3 ಕಿಲೋಮೀಟ್ರ್ ಅವರು ಇವಾಗ ಫಿನಿಶಿಂಗ್ನ ಮಾಡ್ತಾ ಇದ್ದಾರೆ. ಇಂದಿನ ಯುವ ಪೀಳಿಗೆಗೆ ಮತ್ತು ಎಲ್ಲ ವಯಸ್ಕರಿಗೂ ಒಂದು ಮಾತು ನನ್ನ ಕಡೆಯಿಂದ ಏನಪ್ಪ ಅಂತಂದರೆ, ಫಿಟ್ನೆಸ್ ಆಗಿ ಇರೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಬರ್ತಾ ಇದ್ದಾರೆ. ಓಡೋಕ್ಕಾಗಲ್ಲ ಅಂದರೆ ವಾಕ್ ಮಾಡ್ತಾ ಇದ್ದಾರೆ. ಮ್ಯಾರಥಾನ್ ಅಂದರೆ ಬರೀ ಓಡೋದೆಲ್ಲ, ರನ್ ಆ್ಯಂಡ್ ವಾಕ್ ಇರುತ್ತೆ. ನೀವು ಜಸ್ಟ್ ವಾಕ್ ಮಾಡಿಕೊಂಡು ಕೂಡ ಹೋಗ್ಬೋದು. ಒಂದು ಸಲ ನೀವು ಅಟೆಂಡ್ ಮಾಡಿ ಈ ರೀತಿ ಮ್ಯಾರಥಾನ್ಗಳಿಗೆ, ನಿಮಗೆ ತುಂಬ ಇನ್ಸ್ಪೈರ್ ಆಗ್ತೀರಾ. ಮತ್ತು ನಾವು ಕೂಡ ಫಿಟ್ ಆಗಬೇಕು ಅಂತ ನಿಮ್ಮ ಮೈಂಡಲ್ಲೂ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆ ಮಹಾಲಕ್ಷ್ಮಿಯರು ಬರ್ತಾ ಇದ್ದಾರೆ. 3 ಕಿಲೋಮೀಟರ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು 50 ಮೀಟರ್ಸ್ ಇದೆ. ಅವರು ಕೂಡ ಫಿನಿಶಿಂಗ್ ಮಾಡಿದ್ರು. ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ ಗೈಸ್. ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಇವತ್ತಿನ ಜನ್ರೇಷನಲ್ಲಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಯಾವ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ಗಳು ಬರ್ತಾ ಇದೆ, ಮತ್ತು ಏನೇನು ಹೆಲ್ತ್ ಇಶ್ಯೂ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಜೀವನದ ಶೈಲಿ, ಏನು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅದು, ಮತ್ತು ಫಾಸ್ಟ್ ಫುಡ್ಡು, ಮೊಬೈಲ್ ಜನ್ರೇಷನ್ನು, ಏನು 5G ಜನ್ರೇಷನ್ ಅಂತ ಹೇಳ್ತೀವಿ. ಸೊ ಇದರಿಂದನೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಯಾರೂ ಕೂಡ ಫಿಟ್ನೆಸ್ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಆವಾಗವಾಗ ನಮ್ಮ ಸಿಟಿಗಳಲ್ಲಿ ಈ ರೀತಿ ಮ್ಯಾರಥಾನ್ಗಳೆಲ್ಲ ಆಗ್ತಾ ಇರುತ್ತೆ. ಅದನ್ನು ನೀವು ಖಂಡಿತ ಒಂದು ಸಲ ಪಾರ್ಟಿಸಿಪೇಟ್ ಮಾಡಿ. ಅದನ್ನು ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಿಮಗೂ ಕೂಡ ಒಂದು ರಿಯಲೈಸ್ ಆಗುತ್ತೆ, ನಾವು ಕೂಡ ಫಿಟ್ ಆಗಬೇಕು, ನಾವು ಕೂಡ ಡೈಲಿ ವಾಕಿಂಗ್ ರನ್ನಿಂಗ್ ಎಲ್ಲ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲೂ ಬರುತ್ತೆ. ಇಲ್ಲಿ ಬಂದಿರೋರನ್ನ ಯಾರೂ ಇನ್ವೈಟ್ ಮಾಡಿಲ್ಲ. ಮತ್ತು ಇದು ಫ್ರೀ ಮ್ಯಾರಥಾನು, ಜಸ್ಟ್ ಫ್ರೀಯಾಗಿ ರಿಜಿಸ್ಟರ್ ಮಾಡಿ ಬರುವಂಥದ್ದು. ಒಂದು ಟೀ ಶರ್ಟ್ ಕೂಡ ಕೊಡ್ತಾ ಇದ್ದಾರೆ, ಮತ್ತು ಕ್ಯಾಪ್ ಕೂಡ ಕೊಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಇಲ್ಲ ಅಂದರೂ ಕೂಡ ಸುಮಾರು ಜನ ಹಂಗೆ ಬಂದು ಟೀ ಶರ್ಟ್ಗಳನ್ನ ತೊಗೊಂಡು ರನ್ನಿಂಗ್ನ ಮಾಡಿದ್ರು. ಸೊ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಕಡೆ ಮಹಾರಾಷ್ಟ್ರದಲ್ಲಿ ನಾನಿರೋದು, ಅಲ್ಲೆಲ್ಲ ಹೆಂಗೆ ಅಂದರೆ ಒಂದು ಮ್ಯಾರಥಾನ್ ಅಟೆಂಡ್ ಮಾಡಬೇಕಂದ್ರೆ ಗಾಯ್ಸ್ ನೀವು 400, 500 ಅಪ್ ಟು 1200ವರೆಗೆ ಪೇ ಮಾಡಿ ಮ್ಯಾರಥಾನ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ನೋಡಿ ಫ್ರೀಯಾಗಿ ಮ್ಯಾರಥಾನ್ನ ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಹಾಗೆ ಅಡ್ಡಾಡ್ತಾ ಇದ್ವಿ. ಮೈಸೂರು ಸಿಟಿ ಕಾರ್ಪೊರೇಷನ್ ಬೋರ್ಡ್ ಮೇಲೆ ಎಲ್ಲ ಮಕ್ಕಳು ಸೈನ್ ಮಾಡ್ತಾಯಿದ್ರು. ನಮ್ಮದು ಒಂದು ಇರಲಿ ಅಂತ ಸೈನ್ ಮಾಡೋಣ ಅಂತ ಬಂದೆ. ಸೈನ್ ಮಾಡಿಬಿಟ್ಟು ಕೆಳಗಡೆ ಏನಂತ ಬರದೆ ನೋಡಿ, ಎನಿ ಗೆಸ್? ಕಾಣಿಸ್ತಾ ಇಲ್ವಾ? ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಕಾಣ್ತಾ ಇದೆ ಗೈಸ್ ನನ್ನ ಸೈನು, ಮನು ಅಂತ. ಅದ್ರ ಕೆಳಗಡೆ ನೋಡಿ CRPF ಅಂತ ಸೈನ್ ಮಾಡಿದ್ದೀನಿ. ತುಂಬ ಪ್ರೌಡ್ ಆಗುತ್ತೆ. ನಾನು CRPFನ ಒಂದು ಪಾರ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. CRPFನ ಸೋಲ್ಜರ್ ಅಂತ ಹೇಳ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ನೋಡಿ ಚಿಕ್ಕ ಮಕ್ಕಳೆಲ್ಲ ಫೋಟೋ ಸೆಷನ್ ನಡೀತಾ ಇತ್ತು, ಚಿಕ್ಕ ಮಕ್ಕಳದು ನೋಡಿ. ಈ ಮ್ಯಾರಥಾನ್ ಅನ್ನೋದಕ್ಕೆ ಒಂದು ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. 10 ವರ್ಷದಿಂದ ಹಿಡಿದು 65 ವರ್ಷದ ವಯೋವೃದ್ಧರವರೆಗೂ ಮ್ಯಾರಥಾನ್ಗೆ ಬಂದಿದ್ರು ನೋಡಿ. ಫಿಟ್ನೆಸ್ ಅನ್ನೋದು ಗಾಯ್ಸ್ ನಮ್ಮ ಪೇರೆಂಟ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ನಾವು ಹೆಂಗೆ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅದೇ ಥರ ಅವರು ಕೂಡ ಬೆಳೀತಾರೆ. ಸೊ ಚಿಕ್ಕವರಿಂದ ಅವರಿಗೆ ಅದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೂ ಮೊದಲೇ ನಾವು ಫಿಟ್ ಆಗಿದ್ದರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಫಸ್ಟ್ ನಾವು ಕಲಿಬೇಕು.
ನಮ್ಮ ಮೈಂಡಲ್ಲಿ ಬರಬೇಕು. ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು ಮತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಫಿಟ್ನೆಸ್ ಅನ್ನೋದು ಚಿಕ್ಕ ವಯಸ್ಸಿಂದನೇ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮೈಸೂರಿನ ಗಣ್ಯರೆಲ್ಲ ಸೇರಿದ್ದಾರೆ. ರನ್ನಿಂಗ್ ಎಲ್ಲ ಆದಮೇಲೆ ಫಿನಿಷಿಂಗ್ ಮೆಡಲ್ ಕೊಟ್ಟರು. ಅದನ್ನು ತಗೊಂಡು ಇವಾಗ ಮುಗೀತು. ಇವಾಗ ಮನೆಗೆ ಹೊರಡೋ ಸಮಯ. ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋಣ ಅಂತ ಸ್ಟ್ರೆಚಿಂಗ್ ಮಾಡ್ತಾಯಿದ್ದೆ. ಯಾವಾಗಲೂ ನಾವು ಯಾವುದೇ ರನ್ನಿಂಗ್ ಮಾಡಲಿ, ಕಾಂಪಿಟೇಷನ್ ಮಾಡಲಿ, ಯಾವುದೇ ಪ್ರಾಕ್ಟೀಸ್ ಮಾಡಲಿ, ಬಿಫೋರ್ ರನ್ನಿಂಗ್ ಮತ್ತು ಆಫ್ಟರ್ ರನ್ನಿಂಗು ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ ಗಾಯ್ಸ್, ಅದನ್ನು ಮಾಡಲೇಬೇಕಾಗುತ್ತೆ. ಯಾರೆಲ್ಲ ಅಗ್ನಿವೀರ್ SSC ಪೊಲೀಸ್ ಭರ್ತಿಗೆ ತಯಾರಿ ಮಾಡ್ತಿದ್ದೀರಾ, ಪ್ರತಿದಿನ ಅಷ್ಟೇ ಬಿಫೋರ್ ರನ್ನಿಂಗು ಸ್ಟ್ರೆಚಿಂಗ್ ಮಾಡಬೇಕು. ಮತ್ತು ಆಫ್ಟರ್ ರನ್ನಿಂಗ್ ಕೂಡ ಕೆಲವೊಂದು ಸ್ಟ್ರೆಚಿಂಗ್ನೆಲ್ಲ ಮಾಡೋದ್ರಿಂದ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ವರ್ಕೌಟಿಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಾಂದರೆ ಮಸಲ್ ಕ್ರ್ಯಾಂಪ್ ಆಗೋದು, ಇಂಜುರೀಸ್ ಆಗೋದು, ಶಿನ್ ಪೇನ್ ಆಗೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ರನ್ನಿಂಗಿಗೂ ಮೊದಲೇ ಯಾವ ರೀತಿ ಮಾಡಬೇಕು ಸ್ಟ್ರೆಚಿಂಗು, ರನ್ನಿಂಗ್ ಆದಮೇಲೆ ಯಾವ ರೀತಿ ರಿಲ್ಯಾಕ್ಸ್ ಮಾಡಬೇಕು, ಜಾಗಿಂಗ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ವೀಡಿಯೋಗಳಿದೆ, ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಕ್ಸಸೈಸ್ ಎಲ್ಲ ಮಾಡಬೇಕಂತ. ಸ್ಟ್ರೆಚಿಂಗ್ ಅನ್ನೋದು ತುಂಬ ಮುಖ್ಯ ಗೈಸ್. ರನ್ನಿಂಗ್ ಮಾಡೋರಿಗೆ ಸ್ಟ್ರೆಚಿಂಗ್ ಇಲ್ಲದೆ ರನ್ನಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿದಿನ ಅರ್ಧ ಗಂಟೆ ನೀವು ಸ್ಟ್ರೆಚಿಂಗ್ ಮತ್ತು ಎಕ್ಸಸೈಸು ಸಿಟಪ್ಸ್ಗೆ ಮೀಸಲಾಗಿ ಇಡಬೇಕಾಗುತ್ತೆ. ಇದು ಫಿಟ್ನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಕೊನೆಯಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಒಂದು ಅನೌನ್ಸ್ನ ಮಾಡಿದ್ರು. ಇಂಡಿಯಾದ ಡಿಫೆನ್ಸ್ ಪರ್ಸನ್ಸ್ ಎಲ್ಲ ಬಂದು ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಳ್ಳಿ ಅಂತ. ಸೊ ಇವರೆಲ್ಲ ಆಲ್ ಓವರ್ ಡಿಫೆನ್ಸ್ ಪರ್ಸನ್ಸು, ಆರ್ಮಿ, ನೇವಿ, ಏರ್ ಫೋರ್ಸು ಮತ್ತು CAPF ಎಲ್ಲ ಪರ್ಸನ್ಸ್ ಇದ್ದರು. ಸರ್ವಿಸ್ ಮಾಡ್ತಾ ಇರೋರು, ಎಕ್ಸ್ ಸರ್ವಿಸ್ ಮೆನ್ಸು ಎಲ್ಲ ಇದರಲ್ಲಿ ಇದ್ದರು. ನೋಡಿ, ಎಷ್ಟೊಂದು ಎಕ್ಸ್ ಸರ್ವಿಸ್ ಮೆನ್ಸೇ ಜಾಸ್ತಿ ಇದ್ದಾರೆ. ನಾನು ಕೂಡ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡೆ. ತುಂಬ ಖುಷಿ ಆಗ್ತಾಯಿತ್ತು ಮತ್ತು ಪ್ರೌಡ್ ಫೀಲ್ ಆಗ್ತಾಯಿತ್ತು ಗೈಸ್. ಮೈಸೂರಲ್ಲಿ ನಾನು ಕೂಡ ನಮ್ಮ ಎಕ್ಸ್ ಸರ್ವಿಸ್ ಮೆನ್ಗಳ ಜೊತೆ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡೆ ಅಂತ. ಊರಿಗೆ ಬಂದಿದ್ದಕ್ಕೆ ಏನೋ ಒಂದು ಸಾರ್ಥಕತೆ ಅನ್ನಿಸ್ತು ಇವತ್ತು ಈ ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ನಾನು ಯಾವಾಗಲೂ ಮೈಸೂರಲ್ಲಿ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ತುಂಬ ಆಸೆ ಇತ್ತು ನನಗೆ, ಬಟ್ ಇವತ್ತು ನನ್ನ ಡ್ರೀಮ್ ಫುಲ್ಫಿಲ್ ಆಯಿತು. ಐ ಆಮ್ ಸೋ ಹ್ಯಾಪಿ ಟುಡೇ. ನನ್ನ ದೊಡ್ಡ ಮಗಳನ್ನೂ ಕರ್ಕೊಂಡು ಬರಬೇಕಾಗಿತ್ತು. ಅವಳಿಗೆ ಏಜ್ 10 ಆಗಿತ್ತು, 12 ಇಯರ್ಸ್ ಎಬೋವ್ ಅಂತ ಹೇಳಿದರು. ಸೊ ಕರ್ಕೊಂಡು ಬರಲಿಲ್ಲ. ಇವಾಗ ಮ್ಯಾರಥಾನ್ ಮುಗೀತು ಗೈಸ್. ಎಲ್ಲ ಇವೆಂಟ್ನ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡೋ ಸಮಯ ಆಗಿದೆ. ಓಕೆ ಗೈಸ್, ತುಂಬಾ ಖುಷಿ ಆಯಿತು. ನೀವು ಕೂಡ ಈ ರೀತಿ ಮ್ಯಾರಥಾನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿರಿ ಮತ್ತು ಫಿಟ್ನೆಸ್ಸಲ್ಲಿ ಭಾಗಿಯಾಗಿ ಮತ್ತು ಸ್ವಚ್ಛತೆ ಬಗ್ಗೆ ಕೂಡ ಎಲ್ಲರೂ ಅರಿವನ್ನ ಮೂಡಿಸ್ಕೊಳ್ಳಿ. ಜೈ ಹಿಂದ್.